ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ತಪ್ಪಿಸಿ ಗೆಲುವಿಗಾಗಿ ಹೆಣಗಾಡುವ ಪರಿಸ್ಥಿತಿ ನಿರ್ಮಾಣ ಮಾಡಲಾಗಿದೆ. ಇದು ದುರಂತ ಎಂದು ಕಾಂಗ್ರೆಸ್ ಯುವ ಮುಖಂಡ ವಿನಯ್ ಕುಮಾರ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ವಲಯದಲ್ಲಿ ಪ್ಯಾನೆಲ್ ಪಟ್ಟಿಯಲ್ಲಿ ನನ್ನ ಹೆಸರು ಅಂತಿಮವಾಗಿದ್ರೂ ಸಹ ಕೊನೆ ಘಳಿಗೆಯಲ್ಲಿ ನನ್ನ ಹೆಸರು ಕೈಬಿಡಲಾಗಿದೆ. ಪ್ರಬಲವಾಗಿ ಇರುವ ಕುಟುಂಬಕ್ಕೆ ಬೇರೊಬ್ಬರು ಪರ್ಯಾಯವಾಗಿ ಬೆಳೆಯುತ್ತಾರೆ ಎನ್ನುವ ಭಯದಲ್ಲಿ ಅವರಿದ್ದಾರೆ. ನನ್ನ ಬೆಳವಣಿಗೆಯನ್ನ ಸಹಿಸದೆ ನನ್ನನ್ನ ದೂರ ಇಡುವ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರು. ಸುಮಾರು 700 ಹಳ್ಳಿಗಳಿಗೆ ನಾನು ಭೇಟಿ ನೀಡಿದ್ದು, ಹಾಲಿ ಸಂಸದರಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಭೇಟಿ ನೀಡಿ ಸಮಸ್ಯೆಯನ್ನ ಆಲಿಸಿಲ್ಲ. ಕ್ಷೇತ್ರದಲ್ಲಿ 80% ನನ್ನ ಪರ ಅಲೆ ಇದೆ. ಇದನ್ನ ಪರಿಗಣಿಸಿ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ನೀಡಲಿ ಎಂದರು. ಅವರಿಗೆ ಬೇಡವೆಂದರೂ ಟಿಕೆಟ್ ಬಂದಿದೆ. ನನಗೆ ಟಿಕೆಟ್ ಕೊಡಿ, ಕ್ಷೇತ್ರದ ಅಭಿವೃದ್ಧಿ ಮಾಡಿ ತೋರಿಸ್ತೇನೆ. ನಾನು ರಾಜಕೀಯ ಮಾಡಲು ಬಂದವನಲ್ಲ. ಕ್ಷೇತ್ರದ ಬದಲಾವಣೆ ಉದ್ದೇಶದಿಂದ ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೇನೆ. ಪಕ್ಷದ ವರಿಷ್ಠರು ಕೂಡ ನನ್ನನ್ನ ದಾವಣಗೆರೆ ಕ್ಷೇತ್ರದ ಅಭ್ಯರ್ಥಿ ಅಂತ ಕರೆಯುತ್ತಿದ್ರು. ಆದರೆ ಕೊನೆ ಘಳಿಗೆಯಲ್ಲಿ ಟಿಕೆಟ್ ಬದಲಾವಣೆಯಾಗಿದೆ. 5-6 ದಿನದಲ್ಲಿ ಉಳಿದ ಕ್ಷೇತ್ರಗಳಲ್ಲಿ ಓಡಾಟ ನಡೆಸಿ ಮುಂದಿನ ಕ್ರಮ ಕೈಗೊಳ್ತೇನೆ ಅಂತ ತಿಳಿಸಿದ್ರು. ಅದೇ ಸಮಯದಲ್ಲಿ ಇವರು ಯಾಕೆ ಈ ರೀತಿ ಹೇಳ್ತಾರೆ ಅಂತಂದ್ರೆ, ಇಂಗ್ಲಿಷ್ ಅಲ್ಲಿ ಒಂದು ಅದರಿಂಗ್ ಅಂತ ಬರುತ್ತೆ. ಅದರಿಂಗ್ ಅಂತಂದ್ರೆ ಒಂದು ಡಾಮಿನೆಂಟ್ ಫ್ಯಾಮಿಲಿ ಕುಟುಂಬ ಒಂದು ಕ್ಷೇತ್ರದಲ್ಲಿ ಇದ್ದಾಗ, ಒಂದು ಪ್ರದೇಶದಲ್ಲಿ ಇದ್ದಾಗ, ಅದರ ಆಚೆಯಿಂದ ಯಾರಾದರೂ ಬಂದು ನಾವು ಬೆಳಿತೀವಿ ಅಂತ ಒಂದು ಬೆಳವಣಿಗೆ ತೋರಿಸಿದಾಗ ಇವ್ರು ನಮ್ಮವರಲ್ಲ ಅಂತ ಒಂದು ನ್ಯಾರೇಟಿವ್ ಕ್ರಿಯೇಟ್ ಮಾಡ್ತಾರೆ. ಇವ್ರು ನಮ್ಮವರಲ್ಲ, ಅದಕ್ಕೆ ಅವ್ರನ್ನ ದೂರ ಇಡಬೇಕು ನಾವು ಅನ್ನೋ ನ್ಯಾರೇಟಿವ್ ಕ್ರಿಯೇಟ್ ಮಾಡ್ತಾರೆ. ಅದು ನಾವು ಜರ್ಮನಿನಲ್ಲಿ ಯಹೂದಿಗಳಿಗೂ ಅದೇ ಆಗಿತ್ತು. ಈ ನಮ್ಮ ದಾವಣಗೆರೆನಲ್ಲೂ ಕೂಡ ಅದೇ ಆಗ್ತಾ ಇದೆ. ಅಂದರೆ ಇವನು ದಾವಣಗೆರೆನಲ್ಲ ಅಂತ ಅಂದಾಗ ಅಲ್ಲಿ ಅವರು ಜಾತಿ ಎತ್ತಿ ಮಾತಾಡೋಕ್ಕಾಗಲ್ಲ. ಹಂಗಾಗಿ ಪ್ರದೇಶದ ಹೆಸರು ಹಿಡ್ಕೊಂಡು ಇವ್ರು ನಮ್ಮವನಲ್ಲ ಅಂತ ಹೇಳ್ತಾರೆ. ಅಂದರೆ ಇದು ನನಗಾಗಿರೋ ಅವಮಾನ ಅಲ್ಲ, ಇದು ಇಡೀ ಸಮಾಜಕ್ಕೆ ಆಗಿರೋ ಅವಮಾನ ಅಂತ ನನ್ನ ಭಾವನೆ. ಏನು ಅವರು ಆ ರೀತಿ ಹೇಳಿದಾರಲ್ಲ, ಇದನ್ನು ಯಾಕೆ ಹೇಳ್ತಾರೆ ಅಂತಂದ್ರೆ, ಮತ್ತು ಇನ್ನೊಂದು ನೋವಿನ ಸಂಗತಿ ಏನಂತಂದ್ರೆ, ಅವರು ರಾಜರೋಷವಾಗಿ ಒಪ್ಕೊಂಡ್ರಂಥದ್ದು ಇವನಿಗೆ ಟಿಕೆಟ್ ತಪ್ಪಿಸಿದೆ ಅಂತ. ಅಲ್ಲಿ ನೋಡಿ, ಅಲ್ಲಿ ದ್ವಂದ್ವ ಇದೆ, ಕಾಂಟ್ರಾಡಿಕ್ಷನ್ ಇದೆ. ಒಂದು ಮಾತಲ್ಲಿ ಹೇಳ್ತಾರೆ, ವರಿಷ್ಠರು ಕರೆದು ಟಿಕೆಟ್ ಅವರೇ ಕೊಟ್ಟರು ಅಂತಂದು ಹೇಳ್ತಾರೆ ಅವ್ರಿಗೆ. ಇನ್ನೊಂದು ಹೇಳ್ತಾರೆ, ನನ್ನ ಹೆಸರಲ್ಲಿ ಹೋಗಿದ್ದಂತ ಒಪ್ಕೊಂಡು, ಇಲ್ಲ ಅವನಿಗೆ ಬೇಡ ಅಂದಿದ್ದು ನಾನೇ ಅಂತಂದು ಹೇಳ್ತಾರೆ. ಈಗ ಅಂದರೆ ಬೇಡ ಅಂತ ಅಂದಿದ್ದು ಯಾವುದೋ ಒಂದು ಒತ್ತಡ ಹಾಕಿ ಇನ್ನೇನೋ ಮಾಡಿ ಇವ್ರಿಗೆ ಕೊಡಬೇಡಿ ಅಂತ ಹೇಳಿದ್ರು. ಅದು ಏನು ಒತ್ತಡ ಹಾಕಿದ್ರು ಅಂತ ನನಗೆ ಗೊತ್ತಿಲ್ಲ. ಅವಾಗ ಅನಿವಾರ್ಯವಾಗಿ ಹೈಕಮಾಂಡ್ ಕೈ ಕಟ್ಟಾಗಿ